ಬೆಚ್ಚಿ ಬೀಳಿಸುವ ಈ ದೃಶ್ಯಗಳು ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯಲ್ಲಿ ನಡೆದ ಭೀಕರ ಕೊಲೆಯ ಸಾಕ್ಷಿಗಳು. ಸುಟ್ಟು ಕರಕಲಾದ ಕಾರು, ಒಳಗೆ ಮಾನವನ ಎಲುಬುಗಳು, ಗುರುತಿಸಲು ಕೂಡ ಕಷ್ಟವಾಗುವ ಸ್ಥಿತಿ. ಈ ಅಮಾನುಷ ಘಟನೆ ನಡೆದಿದ್ದು ದೊಡ್ಡಬಳ್ಳಾಪುರ ತಾಲೂಕಿನ ಕೆಜಿಕುಂಟನಹಳ್ಳಿ ಬಳಿ. ಮೃತ ಮಹಿಳೆ ಸರೋಜಾ ವೃತ್ತಿಯಲ್ಲಿ ಉಪನ್ಯಾಸಕಿ. ಹೊರಗೆ ನೋಡಲು ಸಾಮಾನ್ಯ ಜೀವನ, ಆದರೆ ಒಳಗೆ ನಡೆದದ್ದೇ ಬೇರೆ ಕತೆ. ಘಟನೆಯ ದಿನ ಆಸ್ಪತ್ರೆಗೆ ಹೋಗುತ್ತೇನೆ ಎಂದು ಮನೆಯಿಂದ ಹೊರಟ ಸರೋಜಾ ಮಧ್ಯದಲ್ಲಿ ಪ್ರಿಯಕರ ರಾಮಾಂಜಿನಪ್ಪನನ್ನು ಭೇಟಿ ಮಾಡುತ್ತಾಳೆ. ಇಬ್ಬರು ಕಾರಿನಲ್ಲಿ ಹೊರಟ ದೃಶ್ಯಗಳು ಸಿಸಿಟಿವಿಯಲ್ಲಿ ಸೆರೆಯಾಗಿದೆ. ಆದರೆ ಆ ಪ್ರಯಾಣವೇ ಅವಳ ಜೀವನದ ಕೊನೆಯ ಪ್ರಯಾಣವಾಗುತ್ತದೆ. ಖಾಸಗಿ ಮಾತುಕತೆಯ ವೇಳೆ ಉಂಟಾದ ಜಗಳ, ಮದುವೆಯ ಪ್ರಸ್ತಾಪ, ಅದಕ್ಕೆ ನಿರಾಕರಣೆ, ಇದೆಲ್ಲವೂ ಕ್ಷಣಾರ್ಧದಲ್ಲಿ ಹಿಂಸಾತ್ಮಕ ತಿರುವು ಪಡೆಯುತ್ತದೆ. ಕೋಪದ ಅಂಧಕಾರದಲ್ಲಿ ರಾಮಾಂಜಿನಪ್ಪ ಕ್ರೂರವಾಗಿ ಹಲ್ಲೆ ನಡೆಸಿ ಸರೋಜಳನ್ನು ಕೊಲೆ ಮಾಡುತ್ತಾನೆ. ಅದಕ್ಕೂ ತೃಪ್ತಿ ಪಡದೆ ಸಾಕ್ಷ್ಯ ನಾಶ ಮಾಡಲು ಕಾರಿನೊಳಗೆ ಪೆಟ್ರೋಲ್ ಸುರಿದು ಬೆಂಕಿ ಹಚ್ಚುತ್ತಾನೆ. ಕ್ಷಣಗಳಲ್ಲಿ ಕಾರು ಬೆಂಕಿಗಾಹುತಿಯಾಗಿ ಮಹಿಳೆ ಸುಟ್ಟು ಭಸ್ಮವಾಗುತ್ತಾಳೆ. ಘಟನೆ ಬಳಿಕ ಆರೋಪಿ ಪರಾರಿಯಾಗಿದ್ದರೂ ಪೊಲೀಸರ ಬಲೆಗೆ ಸಿಲುಕುವ ಭಯದಿಂದ ಬಿಡದಿಯ ಬಳಿ ರೈಲಿಗೆ ಸಿಲುಕಿ ಆತ್ಮಹತ್ಯೆ ಮಾಡಿಕೊಂಡಿದ್ದಾನೆ. ಒಂದು ಸಂಬಂಧ, ಒಂದು ನಿರ್ಧಾರ, ಎರಡು ಜೀವಗಳ ದುರಂತ ಅಂತ್ಯಕ್ಕೆ ಕಾರಣವಾಗಿದೆ. ಪೊಲೀಸರು ಪ್ರಕರಣ ದಾಖಲಿಸಿಕೊಂಡು ಮುಂದಿನ ತನಿಖೆ ಮುಂದುವರಿಸಿದ್ದಾರೆ. ಸಂಜೆ ಒಂದು RTO ಅವ್ರಿಗೆ ಒಂದು ರಿಕ್ವೆಸ್ಟ್ ಕೊಟ್ಬಿಡು. ಈಗ ಮೊಬೈಲಲ್ಲಿ ಹಾಕ್ಬಿಡಿ ಸರ್. ದೊಡ್ಡಬಳ್ಳಾಪುರ ವಿಭಾಗದ ದೊಡ್ಡಬಳ್ಳಾಪುರ ಗ್ರಾಮಾಂತರ ಪೊಲೀಸ್ ಸ್ಟೇಷನ್ ಒಂದು ನಮಗೆ ಮಾಹಿತಿ ಬರ್ತದೆ. ಕಾರು ಬೆಂಕಿ ಹತ್ಕೊಂಡು ಉರಿತಾ ಇದೆ ಅಂತ. ಕೂಡಲೇ ನಮ್ಮ ಇನ್ಸ್ಪೆಕ್ಟರ್ ಸ್ಪಾಟ್ಗೆ ಹೋದಾಗ ಬೆಂಕಿ ಉರಿತಾ ಇತ್ತು. ಮತ್ತೆ ಅಗ್ನಿಶಾಮಕ ಅಂತಂದು ಆರಿಸಿದ್ರು. ಅದರಲ್ಲಿ ಒಂದು ಮಹಿಳೆ ಸಂಪೂರ್ಣವಾಗಿ ಸುಟ್ಟಾಗಿರ್ತಕ್ಕಂಥ ಒಂದು ಕುರುಹು ಕಾಣಿಸ್ಬಂತು. ಅದಕ್ಕೆ ನಾವು ಇನ್ವೆಸ್ಟಿಗೇಷನ್ ಸೋಕೋಗಿ ಟೀಮ್ ಎಲ್ಲ ಕಳ್ಸಿಕೊಟ್ವಿ. ಆಗ್ಲೇ ನಮ್ಗೆ ಸಂಶಯ ಬಂತು ಇದು ಯಾವ್ದೋ ಒಂದು ಮರ್ಡರ್ ಅಂತ. ಯಾಕಂದ್ರೆ ರಸ್ತೆ ಮೇಲೆ ಆಗಿಲ್ಲ, ನಿರ್ಜನ ಪ್ರದೇಶಕ್ಕೆ ಹೋಗಿ ಬೆಂಕಿ ಆಗಿದೆ. ಒಂದು ಮಹಿಳೆ
ಪೂರ್ತಿ ಸುಟ್ಟು ಗಾಯಗಳಾಗ್ತದೆ. ಅದನ್ನು ಮತ್ತೆ ತನಿಖೆ ಪ್ರಾರಂಭಿಸಿದಾಗ ಆಕೆ ದೇವನಹಳ್ಳಿಯದ ಸರೋಜಮ್ಮ ಅಂತ ಕಾಲೇಜ್ ಲೆಕ್ಚರರ್, PUC ಕಾಲೇಜ್ ಲೆಕ್ಚರರ್, ಕನ್ನಡ ಲೆಕ್ಚರರ್. ಆಕೆ ಒಬ್ರ ಜೊತೆ ಫ್ರೆಂಡ್ಶಿಪ್ ಮಾಡ್ಕೊಂಡಿದ್ದಾಳೆ. ಮಾರಸಂದ್ರದ ಆತ್ನು ಶಿವಕುಮಾರ್ ಅಂತ, ರಾಮಾಂಜನಿ ಅಂತ ಹೇಳ್ಬಿಟ್ಟು ಫ್ರೆಂಡ್ಶಿಪ್ ಇರ್ತದೆ. ಆ ರಾಮಾಂಜನಿ ಈಕೆ ಫ್ರೆಂಡ್ಶಿಪ್ ಇದ್ದಾಗ ಈಕೆ ಗಂಡ ಒಂದು ಏರ್ಪೋರ್ಟ್ ಅಲ್ಲಿ ಕೆಲಸ ಮಾಡ್ತಾ ಇರ್ತಾನೆ. ಪಾಪ ಬೆಳಿಗ್ಗೆ ಹೋದ ಸಂಜೆವರೆಗೂ ಬರೋದಿಲ್ಲ. ಆಯಮ್ಮನಿಗೂ ಇಬ್ರು ಮಕ್ಳು ಇರ್ತಾರೆ. ಸೊ ಈತ್ನು ಆಯಮ್ಮನ ಮಧ್ಯೆ ಏನು ಘರ್ಷಣೆ ಆಯ್ತು ಅಂತ ಗೊತ್ತಿಲ್ಲ. ಒಂದಿನ ಕಾರು ಬಾಲಚಂದ್ರ ಮುನಿಯಪ್ಪನ ಮಗಂದು ಕಾರ್ ತಗೊಂಡು ಆಕೆಯನ್ನು ಕೂರಿಸ್ಕೊಂಡು ದೊಡ್ಡಬಳ್ಳಾಪುರ ಕಡೆ ಹೋದಾಗ ಒಂದು ನಿರ್ಜನ ಪ್ರದೇಶಕ್ಕೆ ಹೋಗ್ತಾನೆ. ಅಲ್ಲಿ ಬೆಂಕಿ ಹಚ್ಚಿಬಿಡ್ತಾನೆ. ಇದು ತಪ್ಸ್ಕೊಂಡ್ ಬಂದ್ಬಿಡ್ತಾನೆ. ತಪ್ಸ್ಕೊಂಡ್ ಬಂದ್ಬಿಟ್ಟು ಅವನು ಅಲ್ಲಿ ಬಟ್ಟೆ, ಶರ್ಟು ಮತ್ತೆ ಮೊಬೈಲ್ ನ ಬಿಸಾಕ್ ಬಂದಿರ್ತಾನೆ. ನಾವು ಇಮಿಡಿಯೇಟ್ಲಿ ಅದನ್ನ ಟ್ರೇಸ್ ಮಾಡಿದಾಗ ಈತಂತು ಅಂತ ಗೊತ್ತಾಗ್ಬಿಡ್ತದೆ. ಅಷ್ಟೊತ್ತಿಗೆ ಮಾನಸದ ಮುನಿಯಪ್ಪನ ಮಗನಿಗೆ ಈ ಗಾಂಜಾ ಕಾರು ಸುಟ್ಟೋಯ್ತಲ್ಲ, ಮೆಸೇಜ್ ಹೋಗ್ತದೆ, ನಿನ್ನ ವೆಹಿಕಲ್ ಗೆ ಫೈರ್ ಆಕ್ಸಿಡೆಂಟ್ ಆಗಿದೆ ಅಂತ. ಲೊಕೇಶನ್ ಶೇರ್ ಆಗ್ಬಿಡ್ತದೆ. ಈಗ ಟೆಕ್ನಾಲಜಿ ಬಂದಿದೆ. ಕೂಡಲೇ ಆತ ಅಲ್ಲಿ ಬರ್ತಾನೆ. ಆತನೇ ಕಂಪ್ಲೇಂಟ್ ಕೊಡ್ತಾನೆ, ನನ್ನ ವಾಹನನ ನನ್ಗೆ ಬೇಕು ಅಂತ ಇವತ್ತು ಇದನ್ನ ತಗೊಂಡೋದ ಅಂತ. ಅದ್ರ ಮೇಲೆ ಆತದೇ ಒಂದು FIR ತಗೊಂಡು ವಿಚಾರ ಮಾಡಕ್ ಶುರು ಮಾಡಿದಾಗ ಕಡೆಗೆ ಮೃತಳು ಸರೋಜ ಅಂತ, ಈಕೆ ಜೊತೆ 5 ವರ್ಷದ ಫ್ರೆಂಡ್ಶಿಪ್ ಇತ್ತು. ಸೊ ಆತ್ಮ ಪತ್ತೆಗೆ ನಾವು ಕ್ರಮ ತಗೊಂಡಾಗ ನಮ್ಗೆ ರಾತ್ರಿ ಮಿಡ್ ನೈಟ್ ಅಲ್ಲಿ ಗೊತ್ತಾಗ್ತದೆ, ಬಿಡದಿ ಹತ್ರ ರೈಲ್ವೆಗೆ ತಲೆ ಕೊಟ್ಟು ಸತ್ತೋಗಿರ್ತಾನೆ. ಸೊ ಕ್ಲಿಯರ್ ಕಟ್ ಇದು ಆತ್ಮ ಮಾಡಿದ್ದಾನೆ. ಆತ್ಮ ಅವರ ಇಬ್ಬರ ಸಂಬಂಧದಲ್ಲಿ ಯಾವ್ದೋ ಬಿರುಕು ಬಂದಿದ್ರಿಂದ ಈ ತೀರ್ಮಾನ ತಗೊಂಡಿರ್ತಾನೆ. ಈತ್ನಿಗೂ ಹೆಂಡತಿ ಇದ್ರೂ ಆತನ ಜೊತೆ ಇರೋದಿಲ್ಲ. ಈತ್ನ ಒಬ್ಬಂಟಿಯಾಗಿರ್ತಾನೆ. ಆಕೆ ಮತ್ತು ಇಬ್ಬರ ಮಧ್ಯೆ ಏನೋ ವೈಮನಸ್ಸು ಬಂದಾಗ ಈ ಒಂದು ಕೃತ್ಯ ಎಸಗಿರ್ತಾನೆ. ಪ್ರಕರಣ ಇನ್ನೂ ತನಿಖೆಯಲ್ಲಿದೆ. ಅದು ಬಹಳ ಶಾರ್ಟ್ ಟೈಮ್ ಅಲ್ಲಿ ಪತ್ತೆ ಮಾಡಿರ್ತಾರೆ. ಅದಕ್ಕೆ ಸಂಬಂಧಪಟ್ಟಂತ ಸಿಬ್ಬಂದಿಗಳು ಮತ್ತು ಅಧಿಕಾರಿಗಳಿಗೂ ಸಹ ನಾವು ಅಭಿನಂದನಾ ಪತ್ರ ಮತ್ತು ನಗದು ರಿವಾರ್ಡ್ ನ ಕೊಡ್ಲಿಕ್ಕೆ ಕ್ರಮ ಕೈಗೊಳ್ತೀವಿ.